ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ಈ ಸೆಷನಲ್ಲಿ ನಾನು ಸೆಷನ್ ನಂಬರ್ 38 ಕನಿಷ್ಕನ ಒಂದು ಕೊಡುಗೆಗಳು ಏನು ಅನ್ನೋಂಥದ್ದನ್ನು, ಕಾಂಟ್ರಿಬ್ಯೂಷನ್ಸ್ ಆಫ್ ಕನಿಷ್ಕ, ಈ ವಿಚಾರವಾಗಿ ನಿಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಕನಿಷ್ಕ ಕುಶಾನರಲ್ಲೇ ಅತ್ಯಂತ ಪ್ರಮುಖ ಹಾಗೂ ಶಕ್ತಿಶಾಲಿ ಆಡಳಿತಗಾರ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರನೇ. ಕುಶಾನ ಸಾಮ್ರಾಜ್ಯದಲ್ಲಿನೇ ಅತ್ಯಂತ ಪ್ರಮುಖ ಹಾಗೂ ಗಮನಾರ್ಹ ಬೆಳವಣಿಗೆಗಳನ್ನು ನಾವು ಗುರುತಿಸುವಂಥದ್ದು ನಾವು ಕನಿಷ್ಕನ ಕಾಲದಲ್ಲಿನೇ. ಇವನ ಸಾಮ್ರಾಜ್ಯ ಮಧ್ಯ ಏಷ್ಯಾದ ಕೆಲವು ಭಾಗಗಳನ್ನು ಸಹ ಒಳಗೊಂಡಿತ್ತು. ಅಂದರೆ ಪ್ರಸ್ತುತ ದಿನದ ಅಂದರೆ ಇವತ್ತಿನ ದಿನಗಳಲ್ಲಿ ಉಜ್ಬೇಕಿಸ್ತಾನ್ ಮತ್ತು ತಜಿಕಿಸ್ತಾನ್ ಅಂತ ನಾವೇನು ಕರಿತೀವಿ, ಈ ಪ್ರದೇಶಗಳನ್ನು ಅಂದಿನ ಕನಿಷ್ಕನ ಆಳ್ವಿಕೆಗೆ ಒಳಪಟ್ಟಿತ್ತು. ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಉತ್ತರ ಭಾರತವನ್ನು ಇವನ ಸಾಮ್ರಾಜ್ಯ ಒಳಗೊಂಡಿತ್ತು ಅಂತಲೇ ಹೇಳ್ಬೋದು. ಇನ್ನು ದಕ್ಷಿಣಕ್ಕೆ ಅಂತ ನೋಡಿದಾಗ ಬಹುಶಃ ಪಾಟಲಿಪುತ್ರವನ್ನು ಮತ್ತು ದಕ್ಷಿಣದಲ್ಲಿ ಮಥುರಾದವರೆಗೆ ಇವನು ತನ್ನ ಆಳ್ವಿಕೆಯನ್ನು ಮಾಡಿದ್ದ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ಇದರ ಜೊತೆಗೆ ಅವನು ಗಾಂಧಾರ, ಕಾಶ್ಮೀರ ಮತ್ತು ಪಾಮೀರ್ ಪರ್ವತಗಳಂತಹ ಪ್ರದೇಶಗಳನ್ನು ಸಹ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದ ಅನ್ನುವಂಥದ್ದು ನಮಗೆ ಕೆಲವೊಂದು ಮೂಲಗಳ ಪ್ರಕಾರ ತಿಳಿದು ಬರುತ್ತೆ. ಕನಿಷ್ಕನ ಆಳ್ವಿಕೆಯನ್ನು ನಾವು ಸರಿಸುಮಾರು ಕ್ರಿಸ್ತಶಕ 127ರಿಂದ 151ರವರೆಗೆ, ಕೆಲವೊಂದು ಬುಕ್ಸ್ನಲ್ಲಿ 78 ಕೂಡ ಕೊಟ್ಟಿರ್ತಾರೆ. ಈ ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆ ಏನು ಅಂತಂದರೆ, ಕೆಲವೊಂದು ಬುಕ್ಸ್ನಲ್ಲಿ ಕೆಲವೊಂದು ಕಾಲಾವಧಿಗಳನ್ನು ಕೊಟ್ಟಿರ್ತಾರೆ. ಇನ್ಯಾವುದೋ ಒಂದು ಸಂಶೋಧನೆ ಅಂತಾದಾಗ ಆ ಕಾಲಾನುಕ್ರಮಣಿಕೆ ಅನ್ನೋಂಥದ್ದು ಬದಲಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಕನಿಷ್ಕನ ಆಳ್ವಿಕೆ ಅನ್ನುವಂಥದ್ದು ಸುಮಾರು ಕ್ರಿಸ್ತಶಕ 127ರಿಂದ 151ರವರೆಗೆ ಆಳ್ವಿಕೆ ಮಾಡಿದ್ದ. ಮತ್ತು ಈ ಒಂದು ಅವಧಿಯಲ್ಲಿ ಕುಶಾನ ಸಾಮ್ರಾಜ್ಯ ಉತ್ತುಂಗ ಸ್ಥಾನವನ್ನು ತಲುಪಿತ್ತು ಅಂತ ನಾವು ಹೇಳ್ತಾರೆ. ಇವನ ಒಂದು ಪ್ರಾದೇಶಿಕ ವಿಸ್ತಾರ ಎಷ್ಟಿತ್ತು, ಟೆರಿಟೋರಿಯಲ್ ಎಕ್ಸ್ಟೆನ್ಷನ್ ಎಲ್ಲಿವರೆಗೆ ಇತ್ತು ಇವನ ಒಂದು ಸಾಮ್ರಾಜ್ಯದ ವಿಸ್ತರಣೆ ಅಂತಂದರೆ, ಕನಿಷ್ಕನ ಸಾಮ್ರಾಜ್ಯ ವಿಶಾಲವಾಗಿತ್ತು ಮತ್ತು ಬೇರೆ ಬೇರೆ ಪ್ರದೇಶಗಳನ್ನು ಸಹ ಇವನು ತನ್ನ ಆಳ್ವಿಕೆಗೆ ಒಳಪಡಿಸ್ಕೊಂಡಿದ್ದ ಅಂತಲೂ ಹೇಳ್ತಾರೆ. ಅಂದರೆ ಆ ಪ್ರದೇಶಗಳು ಯಾವ್ಯಾವುದು ಅಂತಂದರೆ, ದರ್ಯಾ ನದಿಯ ಉತ್ತರಕ್ಕೆ ಅಮುದರ್ಯಾ ಅಂತಂದರೆ ಆಕ್ಸಿಸ್ ಅಂತಲೂ ಕೂಡ ಕರೀತಾರೆ ಅದನ್ನು. ಅಂದರೆ ಪ್ರಸ್ತುತ ಇವತ್ತಿನ ದಿನಮಾನಗಳಲ್ಲಿರುವಂಥ ಉಜ್ಬೇಕಿಸ್ತಾನ್ ಮತ್ತು ತಜಿಕಿಸ್ತಾನ್ ಜೊತೆಗೆ ಮಧ್ಯ ಏಷ್ಯಾದ ಭಾಗಗಳನ್ನು ಸಹ ಇವನ ಸಾಮ್ರಾಜ್ಯ ಒಳಗೊಂಡಿತ್ತು. ಇದರ ಜೊತೆಗೆ ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಉತ್ತರ ಭಾರತವನ್ನು ಸಹ ಇವನ ಸಾಮ್ರಾಜ್ಯ ಒಳಗೊಂಡಿತ್ತು. ಜೊತೆಗೆ ದಕ್ಷಿಣದಲ್ಲಿ ಮಥುರಾದವರೆಗೆ ಇವನು ತನ್ನ ನಿಯಂತ್ರಣವನ್ನು ಹೊಂದಿದ್ದ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ಇನ್ನು ಇವನ ಆಳ್ವಿಕೆಯ ಪ್ರಮುಖ ಪ್ರದೇಶಗಳು ಅಂತ ನೋಡೋದಾದರೆ, ಗಾಂಧಾರ ಪ್ರದೇಶವನ್ನು ಒಳಗೊಂಡಿತ್ತು. ಜೊತೆಗೆ ಪೇಶಾವರ, ಇದು ಅವನ ಪ್ರಮುಖ ರಾಜಧಾನಿ. ಇದನ್ನು ಪುರುಷಪುರ ಅಂತಲೂ ಕರೀತಾರೆ. ಇವತ್ತಿಗೆ ಪೇಶಾವರ್ ಅಂತ ನಾವು ನೋಡಬಹುದು. ಅದರ ಜೊತೆಗೆ ಕಾಶ್ಮೀರದ ಕೆಲವು ಭಾಗಗಳು ಸಹ ಇವನ ಆಳ್ವಿಕೆಗೆ ಒಳಪಟ್ಟಿತ್ತು. ಇದನ್ನು ಹೊರತುಪಡಿಸಿದರೆ ಬಾರಾಮುಲ್ಲಾ ಪಾಸ್ ಅಥವಾ ಕಣಿವೆ ಅಂತ ನಾವೇನು ಹೇಳ್ತೀವಿ, ಆ ಪ್ರದೇಶವೂ ಸಹ ಇತ್ತು. ಆ ಪ್ರದೇಶದ ಬಳಿ ಇರುವಂಥ ಕನಿಷ್ಕಪುರ, ಆಧುನಿಕ ಕಾಲದಲ್ಲಿ ಇದನ್ನು ಕ್ಯಾನಿಸ್ಪೋರ ಅನ್ನುವಂಥ ಒಂದು ಹೆಸರಿನಿಂದ ಕರಿತೀವಿ. ಆಗ ಇದನ್ನು ಕಾನಿಷ್ಕಪುರ ಅನ್ನುವಂಥ ಒಂದು ಹೆಸರಿನಿಂದ ಕರಿತಾ ಇದ್ರು. ಈ ಒಂದು ಪಟ್ಟಣವು ಸಹ ಇವನ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತಲೇ ಹೇಳಬಹುದು. ಅದರ ಜೊತೆಗೆ ಮುಂದುವರೆದು ನಾವು ನೋಡೋದಾದರೆ, ಇವನ ವಿಜಯಗಳು ಮತ್ತು ವಿಸ್ತರಣೆ, ಇವನ ಒಂದು ವಿಜಯಗಳು ಯಾವ ರೀತಿಯಾಗಿತ್ತು, ಅವನ ಒಂದು ಸಾಮ್ರಾಜ್ಯದ ವಿಸ್ತರಣೆ ಯಾವ ರೀತಿಯಾಗಿತ್ತು ಅಂತ ನೋಡೋದಾದರೆ, ಕನಿಷ್ಕನ ವಿಜಯಗಳೇನೆ ಅವನ ಸಾಮ್ರಾಜ್ಯದ ವಿಸ್ತರಣೆ ಅಥವಾ ಅವನ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸೋದಕ್ಕೆ ಒಂದು ಕಾರಣವಾಯಿತು ಅಂತಲೇ ಹೇಳ್ಬೋದು. ಯಾವುದೇ ರಾಜ ಆದ್ರೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅಂತಂದರೆ ಅವನು ಯುದ್ಧಗಳನ್ನು ಅಥವಾ ವಿಜಯಗಳು
ಯುದ್ಧದಲ್ಲಿ ವಿಜಯಿಗಳಾದರೆ ಅವನ ಸಾಮ್ರಾಜ್ಯ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವಂತಹ ವಿಚಾರಗಳೇನೆ. ಅದೇ ರೀತಿಯಾಗಿಯೇ ಕನಿಷ್ಕ ಯಾವೆಲ್ಲ ಯುದ್ಧಗಳನ್ನು ಮಾಡಿ ಪ್ರದೇಶಗಳನ್ನು ಜಯಿಸಿದ್ನೋ ಅವೆಲ್ಲವೂ ಅವನ ಸಾಮ್ರಾಜ್ಯದ ವ್ಯಾಪ್ತಿಗೇನೆ ಒಳಪಡ್ತಿತ್ತು ಮತ್ತು ಅವನ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸೋದಕ್ಕೆ ಅವು ಕಾರಣವಾಗಿದ್ವು ಅಂತಲೇ ಹೇಳ್ಬೋದು. ಅವನು ಚೀನಾದ ಹಾನ್ ರಾಜವಂಶದೊಂದಿಗೇನೂ ಸಹ ಘರ್ಷಣೆಯನ್ನು ಮಾಡಿದ್ದ. ಅಂತಂದರೆ ಮೂಲತಃ ಇವರು ಚೀನಾದಿಂದ ಬಂದಂಥವರೇ ಆಗಿದ್ರೂ ಅವರುಗಳ ಜೊತೆಗೇನೆ ಒಂದು ಕಾದಾಟವನ್ನು ಮಾಡಿ ಅವರ ಜೊತೆಗೆ ಒಂದು ಘರ್ಷಣೆ ಅಂದರೆ ಅವರ ಜೊತೆಗೆ ಒಂದು ಯುದ್ಧವನ್ನು ಮಾಡಿ ಕ್ಯಾಶ್ಗರ್, ಯಾರ್ಕಂಡ್ ಮತ್ತು ಕೋಟಾನ್ಗಳಂತಹ ಪ್ರದೇಶಗಳನ್ನು ಯಶಸ್ವಿಯಾಗಿ ಅವರಿಂದ ಗೆದ್ದು ತನ್ನ ಸಾಮ್ರಾಜ್ಯದಕ್ಕೆ ಸೇರಿಸ್ಕೊಂಡ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗತ್ತೆ ಅಥವಾ ತಿಳಿದು ಬರುತ್ತೆ. ಸೊ ಈ ಎಲ್ಲ ಪ್ರದೇಶಗಳು ಅಂದರೆ ಚೀನಾಗೆ ಸಂಬಂಧಪಟ್ಟಂತಹ ಯಾರ್ಕಂಡ್, ಕ್ಯಾಶ್ಗರ್ ಮತ್ತು ಕೋಟಾನ್ ಪ್ರದೇಶಗಳು ಸಹ ಇವನ ಆಳ್ವಿಕೆಗೇನೆ ಒಳಪಟ್ಟಿತ್ತು. ಇನ್ನು ಇವನ ಕಾಲದ ಪ್ರಮುಖ ವ್ಯಾಪಾರ ಮಾರ್ಗಗಳು ಅಂತ ನಾವು ನೋಡೋದಾದರೆ ತಾರಿಮ್ ಜಲಾನಯನ ಪ್ರದೇಶ. ತಾರಿಮ್ ಜಲಾನಯನ ಪ್ರದೇಶ ಅಂತ ಯಾವುದನ್ನು ಕರೀತಾರೆ ಅಂತಂದರೆ ನಾ ಈಗಷ್ಟೇ ಹೇಳಿದಂಥ ಕ್ಯಾಶ್ಗರ್, ಕೋಟಾನ್ ಮತ್ತು ಯಾರ್ಕಂಡ್ ಪ್ರದೇಶಗಳು ಏನಿದ್ದಾವೆ ಈ ಪ್ರದೇಶಗಳನ್ನೇ ತಾರಿಮ್ ಜಲಾನಯನ ಪ್ರದೇಶ ಅಂತ ಹೇಳಿ ಕರಿತೀವಿ. ಈ ಪ್ರದೇಶಗಳು ಕನಿಷ್ಕನ ನಿಯಂತ್ರಣಕ್ಕೆ ಒಳಪಟ್ಟಿದ್ದು ಅಲ್ಲದೆ ಇದು ದಕ್ಷಿಣ ಏಷ್ಯಾ ಮತ್ತು ರೋಮನ್ ನಡುವಿನ ವ್ಯಾಪಾರ ಮಾರ್ಗಗಳನ್ನು ನಿಯಂತ್ರಿಸೋದಕ್ಕೂ ಸಹ ಸಹಕಾರಿಯಾಯಿತು ಅಂತಲೇ ಹೇಳ್ಬೋದು. ಅಂದರೆ ಈ ಪ್ರದೇಶಗಳ ಮೂಲಕ ಅವನು ಮಧ್ಯ ಏಷ್ಯಾ ಮತ್ತು ರೋಮ್ನ ನಡುವೆ ವ್ಯಾಪಾರ ಮಾರ್ಗಗಳನ್ನು ನಿಯಂತ್ರಣ ಮಾಡೋದಕ್ಕೆ ಅವನಿಗೆ ಈ ಪ್ರದೇಶಗಳು ಯಾವುದು ಅಂದರೆ ತಾರಿಮ್ ಜಲಾನಯನ ಪ್ರದೇಶಗಳು. ತಾರಿಮ್ ಜಲಾನಯನ ಪ್ರದೇಶಗಳು ಅಂತಂದರೆ ಇದರಲ್ಲಿ ಅವನು ಗೆದ್ದಂತಹ ಚೀನಿಯರಿಂದ ಗೆದ್ದಂತಹ ಕ್ಯಾಶ್ಗರ್, ಕೋಟಾನ್ ಮತ್ತು ಯಾರ್ಕಂಡ್ ಪ್ರದೇಶಗಳು. ಇವುಗಳು ಅವನ ಒಂದು ವ್ಯಾಪಾರ ಮಾರ್ಗಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದಕ್ಕೆ ಮತ್ತು ಅವರು ಬೇರೆಯವ್ರ ಜೊತೆಗೆ ವ್ಯಾಪಾರ ಸಂಪರ್ಕವನ್ನು ಬೆಳೆಸೋದಕ್ಕೆ ಸಹಕಾರಿಯಾಯಿತು ಅಂತಲೇ ಹೇಳ್ಬೋದು. ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಅವನಿಗೆ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಅವನಿಗೆ ಎಷ್ಟೆಲ್ಲ ಆಸಕ್ತಿ ಇತ್ತು ಮತ್ತು ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಯಾವ ಎಲ್ಲ ಕಾರ್ಯತಂತ್ರಗಳನ್ನು ಅವನು ರೂಪಿಸಿದ್ದ ಅನ್ನೋಂಥದ್ದು ನಮಗೆ ಇದರಿಂದ ತಿಳಿದು ಬರುತ್ತೆ. ಅಂದರೆ ಆ ಉದ್ದೇಶವನ್ನು ಇಟ್ಟುಕೊಂಡೆ, ಅಂದರೆ ತನ್ನ ಸಾಮ್ರಾಜ್ಯದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಅನ್ನುವಂಥದ್ದು ಅಭಿವೃದ್ಧಿಯಾಗಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಅವನು ತನ್ನ ಒಂದು ವಿಸ್ತಾರ ನೀತಿಯನ್ನು, ಸಾಮ್ರಾಜ್ಯ ವಿಸ್ತರಣಾ ನೀತಿಯನ್ನು ಅನುಸರಿಸಿದ್ದ ಅಂತ ನಾವು ಹೇಳಬಹುದು. ನಂತರದಲ್ಲಿ ಅವನ ರಾಜಧಾನಿಯ ಸಾಮ್ರಾಜ್ಯದ ಪ್ರಮುಖ ರಾಜಧಾನಿ ನಗರಗಳು ಯಾವ್ಯಾವುದು ಅಂತ. ಕನಿಷ್ಕನ ಆಳ್ವಿಕೆಯ ಕಾಲದಲ್ಲಿ ಅವನ ಆಳ್ವಿಕೆಯಲ್ಲಿ 2 ಪ್ರಮುಖ ರಾಜಧಾನಿಗಳು ಇದ್ವು, ಅಂದರೆ ಅವನಿಗಿದ್ವು ಅವನ ಆಳ್ವಿಕೆಯಲ್ಲಿ. ಒಂದು ಪುರುಷಪುರ, ಅದನ್ನು ಪೇಶಾವರ ಅಂತಲೂ ಕರಿತೀವಿ. ಇನ್ನೊಂದು ಮಥುರಾ. ಈ 2 ಪ್ರದೇಶಗಳು ಅವನ ಆಳ್ವಿಕೆಯ ಪ್ರಮುಖ ರಾಜಧಾನಿ ನಗರಗಳಾಗಿದ್ವು. ಆದರೆ ಮುಖ್ಯವಾಗಿ ನಾವು ಗಮನಿಸೋದು ಪೇಶಾವರ್ ಅಂತ. ಇವನ ಆಳ್ವಿಕೆಯಲ್ಲಿ ಇನ್ನೊಂದು ನಗರನೂ ಇತ್ತು, ಅದು ಮಥುರಾ. ಇನ್ನು ನೆಕ್ಸ್ಟ್ ಇವನ ಒಂದು ಆಳ್ವಿಕೆಯ ಅಂತ್ಯ ಯಾವ ರೀತಿ ಅಥವಾ ಯಾವಾಗ ಕೊನೆಗೊಂಡಿತ್ತು ಅಂತ ನೋಡೋದಾದರೆ ಅವನ ಮರಣದ ಒಂದು ಮರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಖರವಾಗಿ ನಮಗೆ ಕಾಲಾವಧಿ ತಿಳಿದು ಬರೋದಿಲ್ಲ. ಆದರೆ ಎಲ್ಲ ಇತಿಹಾಸಕಾರರು ಅಥವಾ ಒಂದು ಮೂಲದ ಪ್ರಕಾರ ಕನಿಷ್ಕನ ಆಳ್ವಿಕೆ ಅನ್ನುವಂಥದ್ದು ಸಾಮಾನ್ಯವಾಗಿ ಕ್ರಿಸ್ತಶಕ 150 ಅಥವಾ 151 ಸುಮಾರಿಗೆ ಕೊನೆಗೊಂಡಿತ್ತು ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ 151 ಅನ್ನುವಂಥದ್ದನ್ನು ಫೈನಲ್ ಮಾಡಿ ಹೇಳ್ತೀವಿ. ಆದರೆ ಹೇಗೆ ಕೊನೆಗೊಂಡಿತ್ತು ಅನ್ನುವಂಥದ್ದು ನಿಖರವಾಗಿ ನಮಗೆ ತಿಳಿದು ಬರೋದಿಲ್ಲ. ಇನ್ನು ಕನಿಷ್ಕನ ಕಾಲದ ಅವನ ಒಂದು ಪ್ರಮುಖ ಕೊಡುಗೆಗಳು ಅಂದರೆ ಈ ಸೆಷನ್ಗೆ ಬೇಕಾಗಿರುವಂಥ ಒಂದು ಪ್ರಮುಖ ಘಟ್ಟ ಅಂತಲೇ ನಾವು ಹೇಳಬಹುದು. ಕನಿಷ್ಕ ತನ್ನ ಆಳ್ವಿಕೆಯ ಕಾಲದಲ್ಲಿ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದ, ಅವನ ಕಾಂಟ್ರಿಬ್ಯೂಷನ್ಸ್ ಏನು ಅಂತ ನಾವು ನೋಡೋದಾದರೆ ಕುಶಾನರಲ್ಲೇನೆ ಅತ್ಯಂತ ಪ್ರಮುಖವಾದಂತಹ ಚಕ್ರವರ್ತಿ ಅಂತಂದರೆ ಅದು ಕನಿಷ್ಕ. ಅವನು ಬೌದ್ಧ ಧರ್ಮದ ಒಂದು ಹರಡುವಿಕೆಗೆ, ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಮತ್ತು ಆ ಬೌದ್ಧ ಧರ್ಮವನ್ನು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ವಿದೇಶಗಳಲ್ಲೂ ಹರಡೋದಕ್ಕೆ ಅವನು ಕೈಗೊಂಡಂತಹ ಒಂದು ಕ್ರಮಗಳೇನಿದೆ ಅದು ನಿಜಕ್ಕೂ ಅವಿಸ್ಮರಣೀಯ ಅಂತಲೇ ಹೇಳ್ಬೋದು. ಅವನು ಕೊಟ್ಟಂತಹ ಮಹತ್ವದ ಕೊಡುಗೆಗಳಿಗೇನೆ ಇವತ್ತಿಗೂ ಅವನ ಒಂದು ಹೆಸರನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕಾಣಲಿಕ್ಕೆ ಕಾರಣವಾಗುವಂಥದ್ದು. ಅಷ್ಟರ ಮಟ್ಟಿಗೆ ಅವನು ಬೌದ್ಧ ಧರ್ಮಕ್ಕೆ ಬೌದ್ಧ ಧರ್ಮದ ಪೋಷಣೆಗೆ ಮತ್ತು ಅದರ ಒಂದು ಪ್ರಚಾರಕ್ಕೆ, ಅದರ ಅಭಿವೃದ್ಧಿಗೆ ಕಾರಣೀಭೂತನಾಗಿದ್ದಾನೆ. ಅವನ ಒಂದು ನಂಬಿಕೆ, ಅವನಿಗೆ ಬೌದ್ಧ ಧರ್ಮದಲ್ಲಿದ್ದಂಥ ಒಂದು ನಂಬಿಕೆ ಆಗಿರ್ಬೋದು, ಅವನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಅಂತ ಕೈಗೊಂಡಂತಹ ಒಂದು ಕ್ರಮಗಳಿರ್ಬೋದು, ಅವುಗಳನ್ನು ಗಮನದಲ್ಲಿಟ್ಟುಕೊಂಡೆ ಅವನನ್ನು 2ನೇ ಅಶೋಕ ಅಂತಲೂ ಸಹ ನಾವು ಕರಿತೀವಿ. ಇಂದಿನ ಇತಿಹಾಸದ ಪುಟಗಳಲ್ಲಿ 2ನೇ ಅಶೋಕ ಅಂತ ನಾವು ಯಾರನ್ನಾದರೂ ಕರಿತೀವಿ ಅಂತಂದರೆ ಅದು ಕನಿಷ್ಕನನ್ನ. ಇವನು ಮಹಾಯಾನ ಬೌದ್ಧ ಧರ್ಮದ
ಪಾಲಕನಾಗಿದ್ದ ಅಥವಾ ಅನುಯಾಯಿಯಾಗಿದ್ದ. ಮಹಾಯಾನ ಬೌದ್ಧ ಪಂಥ ಅಂತಂದರೆ ಕನಿಷ್ಕನ ಆಳ್ವಿಕೆಯಲ್ಲಿನೇ 4ನೇ ಬೌದ್ಧ ಸಮ್ಮೇಳನ ಒಂದು ಏರ್ಪಡುತ್ತೆ. ಅಲ್ಲಿ ಬೌದ್ಧ ಧರ್ಮ ಅಥವಾ ಬೌದ್ಧ ಭಿಕ್ಷುಗಳಲ್ಲಿ ಅಥವಾ ಬೌದ್ಧ ಧರ್ಮೀಯರಲ್ಲಿ ಭಿನ್ನಾಭಿಪ್ರಾಯಗಳಿಂದಾಗಿ ಒಡಕುಂಟಾಗಿ ಅದು 2 ಪಂಥಗಳಾಗಿ ಡಿವೈಡ್ ಆಗುತ್ತೆ. ಒಂದು ಹೀನಯಾನ ಪಂಥ, ಮತ್ತೊಂದು ಮಹಾಯಾನ ಪಂಥ ಅಂತ. ಆ ಮಹಾಯಾನ ಪಂಥದ ಅನುಯಾಯಿನೇ ಕನಿಷ್ಕ. ಏನಿದು ಹೀನಯಾನ ಮತ್ತು ಮಹಾಯಾನ ಅಂತ ನಾವು ನೋಡೋದಾದರೆ, ಹೀನಯಾನದಲ್ಲಿ ಬುದ್ಧನನ್ನು ಸ್ತೂಪದ ರೂಪದಲ್ಲಿ ಆರಾಧನೆ ಮಾಡಿದರೆ, ಮಹಾಯಾನದಲ್ಲಿ ಬುದ್ಧನನ್ನೇ ಒಂದು ದೇವರ ಸ್ವರೂಪ ಅಂತ ಹೇಳಿ ಬುದ್ಧನಿಗೆ ಒಂದು ರೂಪವನ್ನು ಕೊಟ್ಟು ಅದನ್ನು ಕಲ್ಲಿನಲ್ಲಿ ಅರಳಿಸುವಂಥ ಪ್ರಯತ್ನವನ್ನು ನಾವು ಇಲ್ಲಿ ನೋಡ್ತೀವಿ. ಈ ಮಹಾಯಾನ ಬೌದ್ಧ ಪಂಥ ಬುದ್ಧನಿಗೆ ಒಂದು ರೂಪವನ್ನು ಕೊಡುತ್ತೆ. ಆ ಬುದ್ಧನ ರೂಪವನ್ನು ಕೆತ್ತನೆ ಮಾಡೋದರ ಕಲೆಯನ್ನು, ಅಂದರೆ ಶಿಲ್ಪಕಲೆ ಇಲ್ಲಿ ಪ್ರಾರಂಭವಾಗುತ್ತೆ. ಆ ಶಿಲ್ಪಕಲೆಯನ್ನೇ ನಾವು ನೋಡೋದು ಗಾಂಧಾರ ಕಲೆ. ಅದನ್ನು ಮುಂದಿನ ಸೆಷನ್ನಲ್ಲಿ ನಾನು ನಿಮಗೆ ಗಾಂಧಾರ ಕಲೆಯಲ್ಲಿ ತಿಳಿಸ್ತೇನೆ. ಈ ಗಾಂಧಾರ ಕಲೆ ಅನ್ನುವಂಥದ್ದು ಅಲ್ಲಿ ಹುಟ್ಟಿ ಬರುವಂಥದ್ದು. ಆ ಗಾಂಧಾರ ಕಲೆಯಿಂದನೇ ಸಾಕಷ್ಟು ಶಿಲ್ಪಕಲೆಗಳು, ಅಂದರೆ ಬುದ್ಧ ಹಾಗೂ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂಥ ಜಾತಕ ಕಥೆಗಳಾಗಿರ್ಬೋದು ಅಥವಾ ಬೋಧಿಸತ್ವರ ಚಿತ್ರಣಗಳನ್ನು ನಾವು ಗಾಂಧಾರ ಕಲೆಯಲ್ಲಿ ನೋಡ್ತೀವಿ. ಸೊ ಅದು ಒಂದು ಕಡೆ. ಆದರೆ ಇವನು ಮಹಾಯಾನ ಬೌದ್ಧ ಪಂಥದ ಬೆಳವಣಿಗೆಗೆ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸೋದು ಮಾತ್ರವಲ್ಲ, ಜೊತೆಗೆ 4ನೇ ಬೌದ್ಧ ಸಮ್ಮೇಳನವನ್ನು ಸಹ ಕನಿಷ್ಕ ತನ್ನ ಆಳ್ವಿಕೆಯ ಅವಧಿಯಲ್ಲಿ ಆಯೋಜನೆ ಮಾಡ್ತಾನೆ. ಅದಷ್ಟೇ ಅಲ್ಲದೆ ಅವನು ತನ್ನ ಸಾಮ್ರಾಜ್ಯದಲ್ಲಿ ರೇಷ್ಮೆ ಮಾರ್ಗದ ಮೂಲಕ ಮಧ್ಯ ಏಷ್ಯಾ ಮತ್ತು ಚೀನಾಕ್ಕೆ ಒಂದು ವ್ಯಾಪಾರ ಸಂಪರ್ಕವನ್ನು ಕಲ್ಪಿಸುವುದರ ಜೊತೆಗೇನೆ ಬೌದ್ಧ ಧರ್ಮವನ್ನು ಸಹ ಪ್ರಚಾರ ಮಾಡೋದಕ್ಕೆ ಕಾರಣನಾಗ್ತಾನೆ. ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಸಾಕಷ್ಟು ಜನ ಬೌದ್ಧ ಧರ್ಮ ಪ್ರಚಾರಕರನ್ನೆಲ್ಲನೂ ಕಳಿಸ್ಕೊಡ್ತಾನೆ. ನೋಡಿ, ಈ ವ್ಯಾಪಾರಕ್ಕೆ ಅಂತ ಬಂದಂಥದ್ದು, ವ್ಯಾಪಾರದ ಜೊತೆಗೆ ಬೌದ್ಧ ಧರ್ಮಗಳನ್ನು ಪ್ರಚಾರ ಮಾಡುವಂಥದ್ದು ಕೇವಲ ನಾವು ಐರೋಪ್ಯರಲ್ಲಿ ನೋಡ್ತೇವೆ ಅಂತಂದರೆ ಅದು ಸುಳ್ಳಾಗತ್ತೆ. ನೋಡಿ, ಪ್ರಾಚೀನ ಕಾಲದಿಂದಲೂ ಇಂತಹದ್ದೊಂದು ರೂಢಿ ನಮ್ಮಲ್ಲಿ ಇದ್ದೇ ಇದೆ. ಅಂದರೆ ಐರೋಪ್ಯರಿಗಿಂತಲೂ ಮೊದಲೇನೆ ನಮ್ಮ ಭಾರತೀಯರನ್ನು ಸಹ ವ್ಯಾಪಾರ ಮಾಡೋದ್ರ ಜೊತೆಗೇನೆ ನಮ್ಮ ಒಂದು ಸಂಸ್ಕೃತಿಯನ್ನು, ನಮ್ಮಲ್ಲಿರುವಂಥ ಒಂದು ಧರ್ಮವನ್ನು ಇತರ ಪ್ರದೇಶಗಳಲ್ಲಿ ಪ್ರಚಾರ ಮಾಡುವಂತಹ ಕೆಲಸ ಕಾರ್ಯಗಳು ಹಿಂದಿನ ಕಾಲದಿಂದಲೂ ನಡೆದು ಬಂದಿದೆ ಅನ್ನೋದಕ್ಕೆ ಇವರುಗಳೆಲ್ಲ ಒಂದು ಉದಾಹರಣೆ ಹಾಕ್ತಾರೆ. ಮೊದಲಿಗೆ ಅಶೋಕನಾದರೆ ನೆಕ್ಸ್ಟಿಗೆ ನಾವು ಇವರನ್ನು ನೋಡ್ತೀವಿ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೌದ್ಧ ಧರ್ಮದ ಒಂದು ಅಭಿವೃದ್ಧಿಗೆ ಕಾರಣಕರ್ತರು, ಬೌದ್ಧ ಧರ್ಮದ ಪ್ರಚಾರಕ್ಕೆ ಕಾರಣಕರ್ತರು ಅಂತ ನಾವು ಇವರುಗಳನ್ನು ಗುರುತಿಸಬಹುದು. ಅಂದರೆ ರೇಷ್ಮೆ ಮಾರ್ಗದ ಮೂಲಕ, ಅಂದರೆ ಸಿಲ್ಕ್ ರೂಟ್ ಅಂತಲೇ ಹೇಳ್ತೀವಿ. ಈ ಸಿಲ್ಕ್ ರೂಟ್ನಲ್ಲಿ ಕೇವಲ ಸಿಲ್ಕ್, ಅಂದರೆ ಯಾಕೆ ಅದನ್ನು ಸಿಲ್ಕ್ ರೂಟ್ ಅಥವಾ ರೇಷ್ಮೆ ಮಾರ್ಗ ಅಂತ ಕರಿತೀವಿ ಅಂತಂದರೆ, ಈ ರೂಟ್ನಲ್ಲಿ ಹೆಚ್ಚು ರೇಷ್ಮೆಯನ್ನು ವಹಿವಾಟು ಮಾಡ್ತಾ ಇದ್ದಿದ್ದರಿಂದಾಗಿ ಅದಕ್ಕೆ ರೇಷ್ಮೆ ಮಾರ್ಗ ಅಂತ ಹೇಳಿ ಕರಿತೀವಿ. ಈ ಮಾರ್ಗದ ಮೂಲಕನೇ ಅವರು ಮಧ್ಯ ಏಷ್ಯಾ ಮತ್ತು ಚೀನಾಗಳಿಗೆ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಪ್ರಚಾರಕರನ್ನು ಕಳಿಸಿ ಕೊಡ್ತಿದ್ದ. ನೆಕ್ಸ್ಟ್, ಬೌದ್ಧ ಧರ್ಮದ ಪೋಷಕನಾಗಿ ಕನಿಷ್ಕ ಒಬ್ಬ ಧರ್ಮನಿಷ್ಠನೂ ಹೌದು, ಬೌದ್ಧ ಧರ್ಮದ ಮಹಾನ್ ಪೋಷಕನೂ ಹೌದು. ಅವನು ಮಹಾನ್ ಪೋಷಕನಾಗಿದ್ದುಕೊಂಡೇ ಬೌದ್ಧ ಧರ್ಮವನ್ನು ಸಾಕಷ್ಟು ಪ್ರಚಾರ ಮಾಡ್ತಾನೆ. ಅದರ ಜೊತೆಗೆ 4ನೇ ಬೌದ್ಧ ಸಮ್ಮೇಳನವನ್ನು ತನ್ನ ಆಳ್ವಿಕೆಯಲ್ಲಿ ಕ್ರಿಸ್ತಶಕ 100ರಲ್ಲಿ ಇದನ್ನು ಆಯೋಜನೆ ಮಾಡ್ತಾನೆ ಅಂತಲೇ ನಾವು ಹೇಳಬಹುದು. ಕಾಶ್ಮೀರದಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನು ಕನಿಷ್ಕ ಆಯೋಜನೆ ಮಾಡಿ ಇದನ್ನು ಬೌದ್ಧ ಧರ್ಮದ ಇತಿಹಾಸದಲ್ಲೇ ವಿಶೇಷವಾಗಿ, ಅದರಲ್ಲೂ ಮಹಾಯಾನ ಬೌದ್ಧ ಧರ್ಮದ ಬೆಳವಣಿಗೆಗೆ ಮಹತ್ವದ ಒಂದು ಘಟನೆ ಅಂತಲೇ ನಾವು ಪರಿಗಣಿಸ್ತೀವಿ. ನೆಕ್ಸ್ಟ್, ಆ ಬೌದ್ಧ ಧರ್ಮವನ್ನು ಯಾವ ರೀತಿಯಾಗಿ ಹರಡುವಿಕೆ ಅಂತ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದ್ರು ಅಥವಾ ಅದನ್ನು ಹೇಗೆ ಸ್ಪ್ರೆಡ್ ಮಾಡಿದ್ರು ಅನ್ನೋಂಥದ್ದು ನೋಡೋದಾದರೆ, ರೇಷ್ಮೆ ಮಾರ್ಗದ ಉದ್ದಕ್ಕೂ, ಅಂದರೆ ಸಿಲ್ಕ್ ರೂಟ್, ಮೇಯ್ನ್ ರೂಟ್ ಅವ್ರದ್ದಿದ್ದೇನೆ, ಅದರ ಒಂದು ಮೂಲಕನೇ ಕನಿಷ್ಕನ ಒಂದು ಸಾಮ್ರಾಜ್ಯ ಮಧ್ಯ ಏಷ್ಯಾ ಮತ್ತು ಚೀನಾದವರೆಗೆ ಅವನ ಒಂದು ವ್ಯಾಪಾರ ಮಾರ್ಗಗಳು ಇದ್ವು. ಆ ವ್ಯಾಪಾರ ಮಾರ್ಗದ ಮೂಲಕನೇ ಬೌದ್ಧ ಧರ್ಮದ ಬೋಧನೆಗಳನ್ನು ಸಹ ಹರಡೋದಕ್ಕೆ ಇವನಿಗೆ ಅನುಕೂಲಕರವಾಯಿತು ಮತ್ತು ಅದನ್ನು ಸುಗಮಗೊಳಿಸ್ತು ಅಂತಲೇ ಹೇಳಬಹುದು. ಇನ್ನೊಂದು ಗಾಂಧಾರ ಕಲಾಶಾಲೆ. ಏನಿದು ಗಾಂಧಾರ ಕಲಾಶಾಲೆ ಅಂತಂದರೆ, ಕನಿಷ್ಕನ ಆಳ್ವಿಕೆಯಲ್ಲಿ ನಾನು ಆಗಲೇ ಹೇಳಿದ್ದೆ. ಇದರ ನೆಕ್ಸ್ಟ್ ಸೆಷನಲ್ಲಿನೂ ಸಹ ಗಾಂಧಾರ ಕಲೆಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತೇನೆ. ಕನಿಷ್ಕನ ಆಳ್ವಿಕೆಯಲ್ಲಿ ಗಾಂಧಾರ ಕಲಾಶಾಲೆ ಒಂದು ಅಭಿವೃದ್ಧಿಗೆ ಬರುತ್ತೆ ಅಥವಾ ಪ್ರವರ್ಧಮಾನಕ್ಕೆ ಬರುತ್ತೆ. ಇದು ಭಾರತೀಯ ಮತ್ತು ಗ್ರೀಕೋ ರೋಮನ್ ಶೈಲಿಗಳ ಒಂದು ವಿಶಿಷ್ಟ ಮಿಶ್ರಣವನ್ನು ನಾವಿಲ್ಲಿ ನೋಡ್ತೀವಿ ಅಥವಾ ಅವುಗಳ ಒಂದು ಸಂಯೋಜನೆಯನ್ನು ನಾವಿಲ್ಲಿ ಕಾಣ್ತೀವಿ. ಅಂದರೆ
ಎರಡು ಸಂಸ್ಕೃತಿಗಳ ಮಿಶ್ರಣ ಅಥವಾ ಎರಡು ಶೈಲಿಗಳ ಮಿಶ್ರಣವನ್ನು ನಾವು ಗಾಂಧಾರ ಕಲಾಶಾಲೆಯಲ್ಲಿ ನೋಡ್ಬೋದು. ಅಂತಹ ಒಂದು ಗಾಂಧಾರ ಕಲಾಶಾಲೆ ಕನಿಷ್ಕನ ಆಳ್ವಿಕೆಯ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತೆ. ಅದು ಹೆಚ್ಚು ಬೆಳೆದು ಭಾರತಾದ್ಯಂತ ಆ ಒಂದು ಕಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸುತ್ತೆ. ತದನಂತರ ಶಕಯುಗದ ಆರಂಭ ಇವನ ಕಾಲದಲ್ಲಿ ಆಗತ್ತೆ. ಕನಿಷ್ಕ ಶಕಯುಗವನ್ನು ಪ್ರಾರಂಭಿಸಿದ ಕೀರ್ತಿಗೆ ಪಾತ್ರನಾಗ್ತಾನೆ. ಇದು ಕ್ರಿಸ್ತಶಕ 78ರಲ್ಲಿ ಪ್ರಾರಂಭವಾಯಿತು ಅಂತಲೇ ಹೇಳುತ್ತಾರೆ. 78ರಲ್ಲಿ ಪ್ರಾರಂಭವಾದ್ರೂ ಕನಿಷ್ಕನ ಆಳ್ವಿಕೆಯಲ್ಲಿ ಇದು ಹೆಚ್ಚು ಬಳಸಲ್ಪಟ್ಟಂಥದ್ದು ಅಂತಲೇ ಹೇಳ್ಬೋದು. ಕೇವಲ ಆಗ ಮಾತ್ರ ಅಲ್ಲ, ಇಂದಿಗೂ ಪ್ರಸ್ತುತ ದಿನಮಾನಗಳಲ್ಲಿಯೂ ಇದೇ ಶಕವರ್ಷವನ್ನು ನಾವು ಭಾರತದ ಹಲವು ಭಾಗಗಳಲ್ಲಿ ಬಳಸ್ತಾ ಇದ್ದೀವಿ. ಇವತ್ತಿಗೂ ನೀವು ಯಾವುದಾದ್ರೂ ಇನ್ವಿಟೇಷನ್ನು ಅಥವಾ ಇನ್ನೊಂದು ಮತ್ತೊಂದು ಅಂತ ನೋಡಿದಾಗ ಮದುವೆ ಇನ್ವಿಟೇಷನ್ಗಳಲ್ಲಿ ಶಾಲಿವಾಹನ ಶಕ ಸಂವತ್ಸರ ಅಂತಲೇ ಹೇಳ್ತಾರೆ. ಅಂದರೆ ಈ ಶಕವರ್ಷಗಳನ್ನು ಬಳಕೆ ಮಾಡುವಂಥದ್ದನ್ನು ನಾವು ಇವತ್ತಿಗೂ ನೋಡ್ತೀವಿ. ಅದರ ಜೊತೆಗೆ ಅದರ ಮುಂದುವರೆದ ಭಾಗವಾಗಿ ನಾವು ಕನಿಷ್ಕನ ಒಂದು ವಿಜಯಗಳು ಮತ್ತು ಸಾಮ್ರಾಜ್ಯ ನಿರ್ಮಾಣ ಹೇಗಿತ್ತು ಅಂತಂದರೆ, ಕುಶನ ಸಾಮ್ರಾಜ್ಯವನ್ನು ಕನಿಷ್ಕ ತನ್ನ ವಿಜಯಗಳ ಮೂಲಕನೇ ವಿಸ್ತರಿಸಿದ್ದ ಅನ್ನುವಂಥದ್ದನ್ನು ನಾವು ಈ ಮೊದಲೇ ಡಿಸ್ಕಸ್ ಮಾಡಿದ್ದೀವಿ. ಇದು ಕೇವಲ ಅವನ ಸಾಮ್ರಾಜ್ಯದ ವಿಸ್ತರಣೆ ಮಾತ್ರ ಅಲ್ಲ, ಬೌದ್ಧ ಧರ್ಮದ ಒಂದು ಹರಡುವಿಕೆ ಅಥವಾ ಅದರ ಪ್ರಚಾರಕ್ಕೂ ಸಹ ಕಾರಣವಾಗಿತ್ತು ಅಥವಾ ಸಹಾಯಕಾರಿಯಾಗಿತ್ತು, ಅನುಕೂಲಕರವಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಜೊತೆಗೆ ಮೂಲಭೂತವಾಗಿ ಕನಿಷ್ಕ ತನ್ನ ಆಳ್ವಿಕೆಯಲ್ಲಿ ಸಾಂಸ್ಕೃತಿಕ ವಿನಿಮಯ ಮತ್ತು ಧಾರ್ಮಿಕ ಬೆಳವಣಿಗೆಯ ಅವಧಿಯನ್ನು ಸಹ ಸಾಕಷ್ಟು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಒಂದು ವಿಚಾರ. ಅಂದರೆ ಇವನ ಆಳ್ವಿಕೆಯಲ್ಲಿ ಸಾಂಸ್ಕೃತಿಕ ವಿನಿಮಯ ಮತ್ತು ಧಾರ್ಮಿಕ ಬೆಳವಣಿಗೆ ಆಯಿತು ಅನ್ನುವಂಥದ್ದು ಬಹಳ ಗಮನಾರ್ಹವಾದಂಥ ವಿಷಯವಾಗಿದೆ. ಅದರಲ್ಲೂ ವಿಶೇಷವಾಗಿ ಬೌದ್ಧ ಧರ್ಮಕ್ಕೆ ಮತ್ತು ಆ ಬೌದ್ಧ ಧರ್ಮಕ್ಕೆ ಅವನು ಕೊಟ್ಟಂತಹ ಕೊಡುಗೆಗಳನ್ನು ನಾವಿಲ್ಲಿ ಗುರುತಿಸ್ಬೇಕಾಗತ್ತೆ. ಮತ್ತು ಅದನ್ನು ಇವತ್ತಿಗೂ ನಾವು ಎಲ್ಲೆಡೆ ಈ ಬೌದ್ಧ ಧರ್ಮದ ಒಂದು ಆಚರಣೆಯನ್ನು ನೋಡ್ತೀವಿ. ಬೌದ್ಧ ಧರ್ಮ ಇವತ್ತೇನಾದರೂ ದೇಶ ವಿದೇಶಗಳಲ್ಲಿದ್ದಾವೆ, ಸಾಕಷ್ಟು ಬುದ್ಧಿಸ್ಟ್ ಕಂಟ್ರೀಸನ್ನು ನಾವು ನೋಡ್ತೀವಿ ಅಬ್ರಾಡ್ನಲ್ಲಿ. ಚೈನಾ, ಟಿಬೆಟ್, ಶ್ರೀಲಂಕಾ, ಸಿಂಗಪೂರ್, ಮಲೇಷ್ಯಾ, ಕೊರಿಯಾ, ಇವೆಲ್ಲವನ್ನೂ ಬುದ್ಧಿಸ್ಟ್ ಕಂಟ್ರೀಸೇನೆ. ಅವೆಲ್ಲ ಇವತ್ತಿಗೆ ಬುದ್ಧಿಸ್ಟ್ ಕಂಟ್ರೀಸ್ ಆಗಿರೋದಕ್ಕೆ ಮೇನ್ ಕಾರಣ ಏನು ಅಂತಂದರೆ, ಮೊದಲನೇದಾಗಿ ಅಶೋಕ, ಆದರೆ ಎರಡನೇದಾಗಿ ಕನಿಷ್ಕ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವರು ಕೇವಲ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸೋದು ಮಾತ್ರ ಅಲ್ಲ, ತಮ್ಮ ಒಂದು ವ್ಯಾಪಾರ ವಹಿವಾಟು ಎಲ್ಲಿವರೆಗೆ ಯಾವ ಪ್ರದೇಶದವರೆಗೆ ಹರಡಿತ್ತೋ ಅಲ್ಲಿವರೆಗೂ ಅವರು ತಮ್ಮ ಧರ್ಮವನ್ನು ಅಥವಾ ತಾವು ಅನುಸರಿಸಿದಂತಹ ಒಂದು ಧರ್ಮವನ್ನು ಸಹ ಪ್ರಚಾರ ಮಾಡಲಿಕ್ಕೆ ಅಥವಾ ಅವುಗಳ ಒಂದು ಬೆಳವಣಿಗೆಗೆ ಅವರು ಕಾರಣೀಭೂತರಾಗಿದ್ದರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದಿಷ್ಟು ಕನಿಷ್ಕ ನಾವೊಂದು ಕೊಡುಗೆಗಳಲ್ಲಿ ನಾವು ಚರ್ಚೆ ಮಾಡಬಹುದಾದಂಥ ಒಂದಷ್ಟು ವಿಚಾರಗಳು. ಇದಿಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.